ನೋಡಿ ಈ ಥರ ಕುಯ್ದು ಹಾಕ್ತಾ ಇದ್ದೀವಿ. ಹಣ್ಣು ಕಾಯಿ ಕುಯ್ದು ಒಟ್ಟಿಗೆ ಹಾಕ್ತಾ ಇದ್ದೀವಿ ನಾವು. ನಮಗಂತೂ ನಿಜವಾಗ್ಲೂ ಫುಲ್ ಸ್ಯಾಟಿಸ್ಫೈ ಆಗಿದೆ ಹಾಕಿರೋದಕ್ಕೆ. ಯಾಕೆಂದರೆ ಹಣ್ಣು ಕಾಯಿ ಒಟ್ಟಿಗೆ ಕುಯ್ದು ಹಾಕಿ ಸಪ್ರೇಟ್ ಆಗ್ಬಿಡುತ್ತೆ. ರೋಬೋಸ್ಟ ಕುಯ್ಯೋದು ಟಾರ್ಪಲ್ ಹಾಕೊಂಡು ಕುಯ್ತಾರೆ ಅಂತ ನೋಡಿ, ಎಲ್ಲ ಕುಯ್ತವೆ ಇಲ್ಲಿ ನೋಡಿ. ಆಗಲೇ ಹೇಳ್ದಂಗೆ ಪೆಪ್ಪರ್ ನೋಡಿ ಹಣ್ಣು ಹಾಕ್ತಿರೋದು ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಣ್ಣು ಕಾಯಿ ಒಟ್ಟಿಗೆ ಬರ್ತಾ ಇದೆ ನೋಡಿ. ಇದು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಫುಲ್ ಕ್ಯಾಂಪ್ ಫೈರ್ ಫುಲ್ ಬಂದಾಯ್ತು, ಫುಲ್ ಫಾಸ್ಟ್ ಹತ್ತುತ್ತಾ ಇದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್. ಬನ್ನಿ, 2023 ಇದು ಲಾಸ್ಟ್ ಡೇ. ಇದು December 31 ಇವತ್ತು ನೋಡ್ದಂಗೆ ನೋಡಿ ಫುಲ್ಲು ಮೋಡಾಗಿದೆ. ಏನು ಪ್ರಾಬ್ಲಮ್ ಅಂತಂದರೆ ಕಾಫಿ ಕುಯ್ತಾ ಇದ್ದೀವಿ, ಒಣಗಿಸ್ತಾ ಇದ್ದೀವಿ, ಬಿಸಿಲೇ ಇಲ್ಲ. ಆ್ಯಸ್ ಯೂಶ್ವಲ್ ಇದೆಲ್ಲ ಆಗ್ತಾ ಇರುತ್ತೆ. ಬನ್ನಿ, ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ಅಂದರೆ ಗ್ರೀನ್ ಬೀನ್ ಸಪ್ರೇಟರ್ ಬಗ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ನಾವು ಲೈಟಾಗಿ ನಾವು ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿದ್ವಿ ಹೆಂಗಿದೆ ಅಂತ. ಈಗ ನೋಡಿ ಈ ಥರ ಕುಯ್ದು ಹಾಕ್ತಾ ಇದ್ದೀವಿ. ಹಣ್ಣು ಕಾಯಿ ಕುಯ್ದು ಒಟ್ಟಿಗೆ ಹಾಕ್ತಾ ಇದ್ದೀವಿ ನಾವು. ಮೊನ್ನೆ ಮಾಡಿ ಟೆಸ್ಟ್ ಮಾಡಿದ್ದು ಸಕ್ಸಸ್ ಆಗಿದೆ. ಅದು ತೋರಿಸ್ತೀನಿ ಹೆಂಗಿದೆ ಅಂತ ಏನು ಅಂತೆಲ್ಲ ಎಲ್ಲ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ಮತ್ತು ಪ್ರೋಸೆಸ್ಸು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಇದೆಲ್ಲ ಹಾಕಿದ್ದೀವಿ ಈಗ ನೋಡಿಲ್ಲಿ. ಬನ್ನಿ ಈಗ ಹೋಗೋಣ. ಲಾಸ್ಟ್ ಬ್ಲಾಗಲ್ಲಿ ತೋರ್ಸಂಗೆ ಇದೆಲ್ಲ ಸೆಟ್ ಆಗಿದೆ, ಫಿಕ್ಸ್ ಆಗಿದೆ ಈಗಿದೆಲ್ಲ. ಬನ್ನಿ, ತುಂಬ ಖುಷಿ ಆಯಿತು. 2023 ವಾಸ್ ಲೈಕ್ ಹಿಂಗೆ ಹೋಗ್ಬಿಡ್ತು, ಗೊತ್ತೇ ಆಗಿಲ್ಲ ಹೆಂಗೆ ಹೋಯ್ತು ಅಂತ. ಒಂದೊಂದು ವರ್ಷ ಹೆಂಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಕಣ್ಬಿಡೋಗೆ ಪಟ್ಟದ ಹೋಗ್ತಾ ಇದೆ ಎಲ್ಲ. ಆದರೂ ಚೆನ್ನಾಗಿತ್ತು. 2023 ವಾಸ್ ಲೈಕ್ ಯೂಟ್ಯೂಬ್ ಇದರಲ್ಲಿ ಮತ್ತು ಅಗ್ರಿಕಲ್ಚರ್ ವೈಸಲ್ಲಿ ಇಟ್ ವಾಸ್ ಲೈಕ್ ಅಮೇಝಿಂಗ್. ಚೆನ್ನಾಗಿ ನಡೀತು ಮಾತ್ರ. ಎಲ್ಲರೂ ಭಾರಿ ಸಪೋರ್ಟ್ ಕೊಟ್ಟಿದ್ರಿ. ಇದು ನಾವು ಮೊನ್ನೆ ಟೆಸ್ಟ್ ಮಾಡಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ವೈಟ್ ಬಿಳಿ ಕಲರ್ ಬಂದಿದೆ ನೋಡಿದ್ದು, ಫುಲ್ ಪಾರ್ಚ್ಮೆಂಟ್ ಬಂದಿದೆ. ಇದು ನೆನ್ನೆ ಪುನಃ ಟೆಸ್ಟ್ ಮಾಡಿದ್ದೀವಿ. ಅದು ನೆನ್ನೆ ರಾತ್ರಿ ವಾಷಿಂಗ್ ಮಾಡಿರೋದು, ಟೆಸ್ಟಿಂಗಿಗೆ ಮಾತ್ರ ಮಾಡಿರೋದು. ಬನ್ನಿ ಈಗ ಚೆರಿ ತೋರಿಸ್ತೇನೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನು ಆಗಲ್ಲ ನೋಡಿ, ಈ ಥರ ಆಗುತ್ತೆ ಚೂರು ನೋಡಿ, ಈ ಥರ ಕ್ಲೀನಾಗಿ. ಇದು ಒಣಗಿದ ಮೇಲೆ ಕ್ಲೀನಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಆಗುತ್ತೆ. ಇದೆಲ್ಲ ಕಾಯಿ ಸಪ್ರೇಟ್ ಆಗಿರೋದು ನೋಡಿ, ಇದೆಲ್ಲ ಕಾಯಿ ಸಪ್ರೇಟ್ ಆಗಿರೋದು. ನಮಗಂತೂ ನಿಜವಾಗ್ಲೂ ಫುಲ್ ಸ್ಯಾಟಿಸ್ಫೈ ಆಗಿದೆ ಹಾಕಿರೋದಕ್ಕೆ. ಯಾಕೆಂದರೆ ಹಣ್ಣು ಕಾಯಿ ಒಟ್ಟಿಗೆ ಕುಯ್ದು ಹಾಕಿ ಸಪ್ರೇಟ್ ಆಗ್ಬಿಡುತ್ತೆ. ಮತ್ತು ಕಾಫಿ ಕುಯ್ತಾ ಇದ್ದಾರೆ, ಕಾಫಿ ಕುಯ್ದು ಹೋಗ್ಬರೋಣ. ರೂಬಿ, ಹೆಲ್ಲೋ ರೂಬಿ, ಏನು ಸಮಾಚಾರ ನೋಡಿ. ಬನ್ನಿ, ಈಗ ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ ರೋಬೋಸ್ಟ ಕುಯ್ಯೋದು ಟಾರ್ಪಲ್ ಹಾಕೊಂಡು ಕುಯ್ತಾರೆ ಅಂತ ನೋಡಿ, ಎಲ್ಲ ಕುಯ್ತವೆ ಇಲ್ಲಿ ನೋಡಿ. ನಿಮಗೆ ಕಾಯಿ ಜಾಸ್ತಿ ಬರ್ತಾಯಿದೆ. ಈಗ ಏನಾಗಿದೆ ಅಂತಂದರೆ ನಿಮಗೆ ಬಿಸಿಲು ಎಲ್ಲಿ ಬಿದ್ದಿದೆ ಅಲ್ಲಿ ಹಣ್ಣ ಇದೆ, ಹೊರಗಡೆ ಮಾತ್ರ ಹಣ್ಣ ಇದೆ, ಒಳಗೆಲ್ಲ ಇರೋದೆಲ್ಲ ನಿಮಗೆ ಕಾಯೆಲ್ಲ ಇದೆ ನಿಮಗೆ. ಆದರೂ ಟೈಮ್ ಆಗಿಬಿಟ್ಟಿದೆ ಕುಯ್ಬೇಕು ನೋಡಿ. ಇಲ್ಲಿ ರೆಕ್ಕೆ ತೆಗ್ನಾ ಬಬ್ಲು ನೋಡಿ. ಕಾಫಿ ಕುಯ್ಬೇಕಾದ್ರೆ ಇದಕ್ಕೆಲ್ಲ ಡ್ಯಾಮೇಜ್ ಮಾಡೋಕ್ಕೋಗ್ಬಿಡಿ. ಇದು ನೆಕ್ಸ್ಟ್ ಇಯರ್ದು ಇದು ಫಸ್ಲು ನಮಗಿದೆಲ್ಲ ನೋಡಿ. ಕುಯ್ತಾ ಇದ್ದಾರೆ. ತೊಗೊ ಬನ್ನಿ ಹೋಗೋಣ ಈಗ. ಏನು ಗಂಗಮ್ಮ ಕುಯ್ತಾ ಇದ್ದೀರಾ? ಏನು ಹಣ್ಣು ಜಾಸ್ತಿ ಬರ್ತಿದೆ, ಕಾಯಿ ಜಾಸ್ತಿ ಬರ್ತಿದ್ಯಾ? ಹಣ್ಣು ಈ ಕಡೆ ಹಣ್ಣಿದೆ, ಹಾಂ ಹಣ್ಣಿದೆ, ಕಾಯಿ ಇದೆ. ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಲೈಟಾಗಿ ಸೂರ್ಯ ಬರ್ತಾ ಇದೆ ಹೊರಗಡೆ. ಅಮ್ಮ ಏನಮ್ಮ ನೋಡಿ, ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಬಿಂದ್ಯಾ, ಹಾಯ್, ಗುಡ್ ಮಾರ್ನಿಂಗ್. ಹೆಲೋ. ಬನ್ನಿ ತೊಡಕ್ಕೆ ಹೋಗ್ಬರೋಣ. ಬೆಳಿಗ್ಗೆ ಎಷ್ಟು ಮೋಡ ಇತ್ತು, ಎಷ್ಟು ಮೋಡ ಕವರ್ ಆಗಿತ್ತು, ಅಷ್ಟೇ ಬಿಸಿಲು ಬಂದಿದೆ. ಒಳ್ಳೆ ಗುಡ್ ಸೈನ್ ಮಾತ್ರ. ಒಳ್ಳೆ ಬಿಸಿಲು ಬರ್ತಿದೆ ಅಂತಾರೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಿಸಿಲನ್ನೇ. ಈಗ ಬನ್ನಿ, ಈಗ ದೂರದಲ್ಲೇ ಮೆಣಸು ಹಣ್ಣು ಆಗ್ತಾ ಇದೆ. ಈಗ ಪೆಪ್ಪರ್ ನೋಡಿ ಹಣ್ಣು ಹಾಕ್ತಿರೋದು ನೋಡಿ. ಇಲ್ಲಿ ನೋಡಿ, ಇಲ್ಲ ಇದು ಆದರೂ ಇದು ಕುಯ್ಯೋಕ್ಕೆ ಅಟ್ಲೀಸ್ಟ್ ಇನ್ನೊಂದು ಒಂದೂವರೆ ತಿಂಗಳು ಬೇಕು. ಅದು ಯಾವ್ದು ಕೆಳಗೆ ಬೀಳುತ್ತಲ್ಲ ಅದನ್ನೇ ಹೆರ್ತೀವಿ ಈಗ, ಅಷ್ಟೇ ಆಯಿತು. ಬನ್ನಿ, ಈಗ ಕಾಫಿ ಕುಯ್ತಾ ಇದ್ದಾರೆ. ಜಾಸ್ತಿ ಏನು ಕೆಲಸ ಇಲ್ಲ, ಅವ್ರು ಕಾಫಿ ಕುಯ್ತಾ ಇರ್ತಾರೆ, ನಾವು ನೋಡ್ಕೊಳ್ಬೇಕು. ಕೆಳಗೆ ಉದುರಿರೋದೆಲ್ಲ ನೋಡ್ಕೊಳ್ಬೇಕು, ಅದನ್ನ ನೋಡಿ ಕ್ಲೀನಾಗಿ ಎರಿಸ್ಬೇಕು. ಮತ್ತು ಈ ಥರ ನೋಡಿ ಕ್ಲೀನ್ಸ್ ಅದೇ ಆಗಿದೆ. ಇಲ್ಲಿ ಕ್ಲೀನಾಗಿ ಕಾಫಿ ಬಿದ್ದಿದೆಲ್ಲ ಕಾಣಿಸುತ್ತೆ. ಈಗ ನೋಡಿ, ಈಗ ಅಡಿಕೆ ಆಲ್ಮೋಸ್ಟ್ ನೆನೆಗೆ ಕುಯ್ದಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು 15-20 ದಿನ ಬಿಟ್ಟು ಲಾಸ್ಟ್ ರೌಂಡ್ ಮುಗಿಸ್ತೀವಿ. ಈಗ ನೋಡಿ ಎಲ್ಲ ಲಾಸ್ಟಿಗೆಲ್ಲ ಒಂದೊಂದು ಗೊನೆ ಉಳಿದಿದೆ, ಒಂದು ಚಿಕ್ಕದಾಗಿ ದೂರದೂರಾಗಿ ಒಂದೊಂದು ಆಲ್ಮೋಸ್ಟ್ ಎಲ್ಲ ಒಂದೊಂದು ಗೊನೆ ಉಳಿದಿದೆ ಅಷ್ಟೇ. ಈಗ ನೋಡಿ, ಇದು ಖಾಲಿ ಆಯಿತು, ಇದೊಂದು ಗೊನೆ ಉಳಿದಿದೆ, ಅದು ಖಾಲಿ, ಇಲ್ಲೊಂದು ಗೊನೆ ಉಳಿದಿದೆ, ಅಲ್ಲೊಂದು ಗೊನೆ, 2 ಗೊನೆ ಅಲ್ಲಿದೆ. ಹಾಗೆ ಇನ್ನೊಂದು 35% ಕುಯ್ಯೋಕ್ಕೆ ಸಿಗ್ಬೋದು ಫೈನಲ್ ರೌಂಡಿಗೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮದು ಟ್ರ್ಯಾಕ್ಟರ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು ಅಂತ. ಯಾವ್ದು ಬ್ಯಾಟ್ರಿ ಹಾಕೊಂಡು ಓಡಿಸ್ತಿದ್ವಿ ಅಂತ ನೋಡಿ. ಇದಕ್ಕೆ ವ್ಯಾನ್ ಬ್ಯಾಟ್ರಿ ಹಾಕೊಂಡು ಓಡಿಸ್ತಾ ಇದ್ವಿ ನೋಡಿ. ಇದಕ್ಕೆ ನೋಡಿ, ಇದು ಬಂದುಬಿಟ್ಟು ಟ್ರ್ಯಾಕ್ಟರ್ ಬ್ಯಾಟ್ರಿ. ಇದು ಬನ್ನಿ ಹಾಕೋಣ ಈಗ. ನೋಡಿ, ನಮ್ಮದು ಕಸಿ ಮಾಡ್ತಾ ಇರ್ತೀವಲ್ಲ ನೋಡಿ, ಅವ್ರು ಬಂದಿದ್ದಾರೆ
ಏನು ಬಾಬು ಏನು ಸಮಾಚಾರ? ಏನು ಇಷ್ಟು ಬೇಗ ಕಸಿ ಸ್ಟಾರ್ಟ್ ಮಾಡೋಕೆ ಬಂದ್ಬಿಟ್ಟಿದ್ದೀರಾ ಇಲ್ಲಿ? ಸ್ವಲ್ಪ ಲೇಟು, ಇನ್ನು ಲೇಟು. ನಮ್ದು ಲೇಟ್ ಆಗುತ್ತೆ ಇನ್ನು. ಲೇಟ್ ಆಗುತ್ತೆ. ಈಗ ಅರಬಿಕಾ ಮಾಡ್ತಾ ಇದ್ದಾರೆ ನೋಡಿ. ನಮ್ದು ಆಲ್ಮೋಸ್ಟ್ ಕಸಿ ಒಂದು 4-5-6 ವರ್ಷ ಆಯ್ತಲ್ಲ. 6-7 ವರ್ಷದಿಂದ ಇವರೇ ಫುಲ್ ಟೋಟಲ್ ಮೇಂಟೈನ್ ಮಾಡಿ. ನಮ್ಮ ವ್ಲಾಗ್ಸ್ ಎಲ್ಲ ನೋಡಿರ್ತೀರಾ. ನೆಕ್ಸ್ಟ್ ಇನ್ನೊಂದು 1.5-2 ತಿಂಗಳು ಬಿಟ್ಟು ನೀವು ನಮ್ಮ ಕಸಿಯಲ್ಲಿ ನೋಡ್ತಿರ್ತಾರೆ. ಇಲ್ಲಿ ಇಷ್ಟು ಬಂದಿದೆ ಕಾಯಿ, ಆಲ್ಮೋಸ್ಟ್ ಬಂದಿದೆ ಕಾಯಿ. ಒಂದು 40% ಬಂದಿದೆ, ಹಣ್ಣೊಂದು 60% ಬಂದಿದೆ. ಇಲ್ಲಿ ವೀಕ್ಷಾ ಜೊತೆ ಆಟಾಡ್ತಾ ಇದ್ದಾಳೆ. ಇಲ್ಲಿ ಪಪ್ಪಲ್ಲಿ ಗ್ರೀನ್ ಬೀನ್ ಸಪ್ರೇಟ್ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ, ಪಲ್ಪರ್ ಸ್ಟಾರ್ಟ್ ಆಗಿದೆ ಈಗ. ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ, ಹಣ್ಣು ಕಾಯಿ ಒಟ್ಟಿಗೆ ಬರ್ತಾ ಇದೆ ನೋಡಿ. ಇದು ಎರಡು ಬರ್ತಾ ಇದೆ. ಹಿಂಗೆ ಉದ್ದಕ್ಕೆ ಹಾಕೊಂಬಿಡಿ. ಪಾಪ ಪಲ್ಪರ್ ಅಂತೂ ಸಕ್ಸಸ್ ಅಂತಲೇ ಹೇಳ್ಬೋದಲ್ಲ? ಹೌದೌದು, 100%. ಏನಂತಂದರೆ ಲೈಟಾಗಿ ಕಾಯಿ ಮಾತ್ರ ಅದು ಇಚ್ಬಿಟ್ಟು ಹೊರಗಡೆ ಹಾಕ್ಬೇಕಾದ್ರೆ ಅಷ್ಟೇ ಲೈಟಾಗಿ 1 ಇಯರ್ ಅದು ಸರ್ವಿಸ್ ಕೊಡಬೇಕು. ಆಮೇಲೆ ಅಲ್ಲ, ನಿಜವಾಗ್ಲೂ 95% ಸಕ್ಸಸ್. ಅದು ನಿಜವಾಗ್ಲೂ ಒಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಇದು ಮೊದಲಿಂದ ಇತ್ತು, ಅದು ಜಾಸ್ತಿ ಯಾರು ಯೂಸ್ ಮಾಡ್ತಿರಲ್ಲ. ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈಗ ನಾನು ಹೋಗ್ತಾ ಇದ್ದೀನಿ. ಬಾಬಾ, ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಹೋಗ್ತಾ ಇದ್ದೀನಿ ಈಗ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ನಿಮ್ಗೆ ವಿಶಸ್ ಮಾಡ್ಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವಿಶಸ್ ಮಾಡ್ಬೇಕು. ಇಲ್ಲಿ ನೋಡಿ, ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಸೈಡಿಂದ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಸಂತೋಷ ತುಂಬಿರಲಿ. ತುಂಬ ಖುಷಿ ಆಯಿತು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಈಗ ಡೈರೆಕ್ಟ್ ನನ್ನ ಫ್ರೆಂಡ್ ಮನೇಲಿ ಸಿಗ್ತೀನಿ. ಬನ್ನಿ, ಹೆಂಗಿತ್ತು ಟ್ರಾನ್ಸಾಕ್ಷನ್? ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದು ಶಿಶಿರ್ ಮನೆಗೆ ಮಲಂದೂರ್ ಹತ್ರ. ಏನಮ್ಮ ಶಿಶಿರ್? ಚಿಪ್ಸ್ ಎಲ್ಲ ಕೊಡ್ತಿದ್ದಾನೆ. ಮಜಾ ಮಾಡ. ಇವನು ಬಂದ್ಬಿಟ್ಟು 2 ವರ್ಷದಿಂದ ಬ್ಲಾಗ್ ಮಾಡಿದ್ದಿಲ್ಲ. ನ್ಯೂ ಇಯರ್ಗೆ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಏನು ಇವನು ಬಂದ್ಬಿಟ್ಟು ನಾನು ಕಾಲೇಜು ನೋಡಿರ್ತೀರ ಬ್ಲಾಗಲ್ಲೆಲ್ಲ. ಮತ್ತೇನು ಸಮಾಚಾರ? ಕಾಫಿ ಕುಯ್ತಿದ್ಯಾ? ಅರಬಿಕಾ ಕಾಫಿ ಕುಯ್ತಿದ್ದೀವಿ. ಪರವಾಗಿಲ್ವಾ? ಪರವಾಗಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಇಲ್ಲ ಅಂತ ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಲಾಸ್ಟ್ ಇಯರ್ಗಿಂತ ಬೆಟರ್ ಕ್ರಾಪ್. ಹೌದು. ಚಳಿನೂ ಒಳ್ಳೆ ಬೀಳ್ತಾ ಇದೆಯಲ್ಲ ಮಾತ್ರ. ಭಾರಿ ಚಳಿನೂ ಇದೆ. ಚಳಿ ಇದೆ. ಬನ್ನಿ, ಹಾಗೆ ನ್ಯೂ ಇಯರ್ ಈಗ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನ್ಯೂ ಇಯರ್ ಸ್ಟಾರ್ಟ್ ಮಾಡೋಣ ಈಗ ಸೆಲೆಬ್ರೇಷನ್ಸ್ಗೆ. ನ್ಯೂ ಇಯರ್ ಸ್ಟಾರ್ಟ್ಗಿಂತ ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದೇ ಒಂದು ಮಜಾ ಇರುತ್ತೆ. ಏನು ಮಜಾ? ಹೌದು. ಇವನು ನಮ್ಮದು ಆಲ್ಮೋಸ್ಟ್ ನಾವು 2005ಇಂದನಾ 2005ರಿಂದ ಫುಲ್ ಫ್ರೆಂಡ್ಸ್ ನಾವು ಒಟ್ಟಿಗೆ ಹಾಸ್ಟೆಲಲ್ಲಿ ಆಯ್ತು. ಹೋಗೋಣ ಈಗ ಫುಲ್ ಕ್ಯಾಂಪ್ ಫೈರ್ ಎಲ್ಲ ಹಾಕೋಣ. ಕ್ಯಾಂಪ್ ಫೈರ್ ಫುಲ್ ಬಂದಾಯ್ತು. ಫುಲ್ ಫಾಸ್ಟಲ್ಲಿ ಹತ್ತುತ್ತಾ ಇದೆ. ನಿಜವಾಗ್ಲೂ ಫುಲ್ ಖುಷಿ ಆಯಿತು. ಆ ಚಳಿಗೂ ಅಲ್ಟಿಮೇಟಾಗಿ ಆಗ್ತಾ ಇದೆ. ಅನ್ಸುತ್ತೆ ಏನೋ ತಂದ್ಬಿಟ್ಟಾನೇನು. ಏನು ಗ್ರಿಲ್ ರೆಡಿ ಇದೆ. ಹ್ಯಾಪಿ ನ್ಯೂ ಇಯರ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ನ್ಯೂ ಇಯರ್. ನಿಜವಾಗ್ಲೂ ಇವರು 2023 ಅಂತೂ ನಾನು ಸಕ್ಸಸ್ಫುಲ್ ಇಯರ್ ಆಗಿ ಮಾಡಿದರೆ ಯೂಟ್ಯೂಬಲ್ಲಿ. ತುಂಬ ಖುಷಿ ಆಯಿತು. ಹೊಸ 2023 ಅಂತೂ ತುಂಬ ಚೆನ್ನಾಗಿ ನಡೀತು. ಮತ್ತು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 2024ಗೂ ಈ ಥರ ಸಪೋರ್ಟ್ ಇರುತ್ತೆ. ಗೊತ್ತಲ್ಲ ನಮ್ಮ ಚಾಲೆಂಜು 2024 ಮುಗಿಬೇಕಾದ್ರೆ ನಮಗೆ 50,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿರಬೇಕು. ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ವ್ಲಾಗ್ ಬರೋಣ. ಯಾಕೆಂತಂದರೆ ನಾನಂತೂ ರೆಗ್ಯುಲರ್ ವ್ಲಾಗ್ಸ್ ಆಗ್ತಾನೆ ಇರ್ತೀನಿ. ಒಟ್ಟಿಗೆ ಗ್ರೋ ಆಗೋಣ. ಶಿಶಿರ್, ಮಾಮ್ ಹ್ಯಾಪಿ ನ್ಯೂ ಇಯರ್ ಮಾಮ್. ಹ್ಯಾಪಿ ನ್ಯೂ ಇಯರ್. ವಿಶ್ ಯು ದ ಸೇಮ್. ಕರ್ದಿ. ಥ್ಯಾಂಕ್ ಯು. ಮತ್ತೆ ಹೆಂಗೆ ಮಾಮ್ ವ್ಲಾಗ್ಸ್ ಎಲ್ಲ ನೋಡ್ತಾ ಇದೆಯಾ? ವ್ಲಾಗ್ಸ್ ನೋಡ್ತಾ ಇದ್ದೀನಿ. ಇವತ್ತು ನೋಡಿದೆ. ಮತ್ತೆ ಫಾಲೋ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಫಾಲೋ ಮಾಡ್ತಾ ಮಾಡ್ತಿಲ್ಲ. ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಬರ್ತಾ ಇದೆ. 2003 ನಿಜವಾಗ್ಲೂ ಒಳ್ಳೊಳ್ಳೆ ವ್ಲಾಗ್ಸ್ ಬಂದಿದೆ. ಹೌದು. 2024 ಅಲ್ಲಿ ಇನ್ನೂ ಒಳ್ಳೆ ವ್ಲಾಗ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿಜವಾಗ್ಲೂ ಬಂದೇ ಬರುತ್ತೆ. ಇದೇ ಗುಡ್ ನೋಟಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride or die.